ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಧಾನಸಭೆ ಮೊಗಸಾಲೆಯಲ್ಲಿ ಎಎಸ್ ಮೂರ್ತಿಯವರ ಹುಟ್ಟುಹಬ್ಬದ ಆಪ್ತರೊಂದಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಲಾಗ್ತಿದೆ ಅಂತ ವಿಧಾನಸಭೆಯ ಕಾರ್ಯದರ್ಶಿ ಎಎಸ್ ಮೂರ್ತಿ ಹುಟ್ಟುಹಬ್ಬ ವಿಧಾನಸಭೆಯ ಮೊಗಸಾಲೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ವಿವಾದಕ್ಕೆ ಕಾರಣವಾಗಿದ್ದಾರೆ. ವಿಧಾನಸಭೆ ಮೊಗಸಾಲೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆಯನ್ನ ಮಾಡುವಂತ ಔಚಿತ್ಯ ಏನಿತ್ತು, ಈ ರೀತಿಯಾಗಿ ಮಾಡೋದು ಎಷ್ಟು ಸರಿ ಅನ್ನೋದು ಮೊಗಸಾಲೆ ಅಧಿವೇಶನದಲ್ಲಿ ಸಂದರ್ಭಕ್ಕಾಗಿ ಶಾಸಕರಿಗಾಗಿ ಮೀಸಲಿರುವಂತಹ ಒಂದು ಸ್ಥಳ. ಅದು ನಿಯಮಾವಳಿಗಳ ಪ್ರಕಾರ ಖಾಸಗಿ ಕಾರ್ಯಕ್ರಮಗಳ ಯಾವುದೇ ಆಚರಣೆಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಆದರೆ ಎಂಎಸ್ ಮೂರ್ತಿ ಅವರು ತಮ್ಮ ಹುಟ್ಟುಹಬ್ಬವನ್ನ ಈ ಜಾಗದಲ್ಲಿ ಯಾಕೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಅಂತ, ಇದು ಯಾವ ರೀತಿಯಾಗಿ ಪರ್ಮಿಷನ್, ಯಾರ ಹತ್ರ ಪರ್ಮಿಷನ್ ತಗೊಂಡ್ರು, ಮತ್ತೆ ಇಲ್ಲಿ ಯಾರ್ದಾದ್ರೂ ಹುಟ್ಟುಹಬ್ಬ ಹಿಂದೆ ಆದಂತ ಉದಾಹರಣೆಗಳು ಇಲ್ಲ. ಹಾಗಾಗಿ ಎಎಸ್ ಮೂರ್ತಿ ಅವರ ಈ ಒಂದು ಆಚರಣೆ ಏನಿದೆ, ವಿಧಾನಸಭೆಯ ಕಾರ್ಯದರ್ಶಿಗಳವರು ಅವರ ಹುಟ್ಟುಹಬ್ಬದ ಆಚರಣೆಯಲ್ಲಿ ಮಾಡಿರೋದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಜೊತೆಗೆ ಶಾಸಕರಿಗೆ ಮೀಸಲಾಗಿದ್ದಂತ ಒಂದು ಜಾಗ ಅದು ವಿಧಾನಸಭೆ ಮೊಗಸಾಲೆಯಲ್ಲಿ ಎಸ್ ಮೂರ್ತಿ ಅವರ ಹುಟ್ಟುಹಬ್ಬದ ವಿಡಿಯೋನ ಈಗ ನೋಡ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ವಿಧಾನಸಭೆ ಮೊಗಸಾಲೆಯಲ್ಲಿ ಈಗ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಆಗಿರೋದು, ಸೊ ಇಲ್ಲಿ ಅವಕಾಶ ಇದೆಯಾ ಇದಕ್ಕೆ? ಅವಿನಾಶ್, ಒಂದಿಲ್ಲ ಒಂದು ವಿವಾದಕ್ಕೆ ಎಡೆ ಮಾಡಿಕೊಳ್ಳುತ್ತಿರತಕ್ಕಂತ ವಿಧಾನಸಭೆಯ ಕಾರ್ಯದರ್ಶಿ ಎಎಸ್ ಮೂರ್ತಿ ಈಗ ಮತ್ತೊಂದು ದೊಡ್ಡ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ. ವಿಧಾನಸಭೆ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಮಾತ್ರ ವಿಧಾನಸಭೆ ಮೊಗಸಾಲೆಯನ್ನು ಬಳಸಲಾಗುತ್ತೆ ಮತ್ತು ಅದು ಶಾಸಕರಿಗೆ ಮೀಸಲಿಟ್ಟಂತಹ ಮೊಗಸಾಲೆ. ಈ ಒಂದು ಮೊಗಸಾಲೆಗೆ ನಿನ್ನೆ ನಿಯಮ ಮೀರಿ ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರುವಂತದ್ದು. ಕಳೆದ 3 ದಿನಗಳ ಹಿಂದೆ ಹುಟ್ಟುಹಬ್ಬ ಆಚರಣೆ ಮಾಡಿರುವಂತದ್ದು. ದುರಂತ ಅಂತ ಹೇಳಿದ್ರೆ ಈ ಒಂದು ಹುಟ್ಟುಹಬ್ಬ ಆಚರಣೆಗೆ MLC ತಾರಾ ಅನುರಾಧ ಕೂಡ ಇರುವಂತದ್ದು. ಜೊತೆಗೆ ನೌಕರರ ಜೊತೆಗೆ ಅಂದ್ರೆ ಸಚಿವಾಲಯದ ನೌಕರರ ಜೊತೆಗೆ ಹೊರಗಿನವರು ಅಂದ್ರೆ ನೌಕರರೇತರು ಕೂಡ ಈ ಒಂದು ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿರ್ತಕ್ಕಂಥ. ಆ ಮುಖಾಂತರ ಎಲ್ಲ ಒಂದ್ ಕಡೆ ಶಿಷ್ಟಾಚಾರ ಉಲ್ಲಂಘನೆ ಆಗಿರುವಂತದ್ದು ಮತ್ತು ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಹುಟ್ಟುಹಬ್ಬ ಆಚರಣೆ ಮಾಡಿರುವಂತದ್ದು. ಇದು ಇದೀಗ ನಿಮ್ಮನ್ನ ಮತ್ತೆ ಮಾತಾಡ್ತೀನಿ. ಈಗ ತಾರಾ ಅನುರಾಧ ಅವರಿದ್ದಾರೆ ನಮ್ಮ ಜೊತೆ, ಪರಿಷತ್ ಸದಸ್ಯರು. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಈಗ ನಾವು ನೋಡ್ತಾ ಇದೀವಿ ಇವರ ವಿಧಾನಸಭೆ ಕಾರ್ಯದರ್ಶಿಗಳ ಹುಟ್ಟುಹಬ್ಬ ಸಂಭ್ರಮದಲ್ಲಿ ನೀವು ಕೂಡ ಇದ್ರಿ ಅಂತ, ಆದ್ರೆ ಅಲ್ಲಿ ಅಲೋ ಇಲ್ಲ ಅನ್ನೋದು ವಿಚಾರ. ಏನಂತೆ? ಅಲ್ಲ, ಒಂದು ಹುಟ್ಟುಹಬ್ಬದ ಸಂಭ್ರಮ ಏನು ಎಸ್ ಮೂರ್ತಿ ಅವರ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ನೀವು ಕೂಡ ಇದ್ರಿ, ಆದ್ರೆ ಅಲ್ಲಿ ಅಲೌಡ್ ಇಲ್ಲ ಅನ್ನೋದಾ ಒಂದು ಖಾಸಗಿ ಕಾರ್ಯಕ್ರಮಗಳಿಗೆ? ನನ್ಗೆ ಅದು ಗೊತ್ತಿಲ್ಲ, ಅದೊಂದೇ ನಾನು ಮಾಡಿದ್ದೆ, ಅದು ನಂಗೆ ಗೊತ್ತಿಲ್ಲ. ಆದ್ರೆ ನನಗೆ ಅಲ್ಲಿ ಬೇರೆ ಕೆಲ್ಸಕ್ಕೋಸ್ಕರ ಹೋಗಿದ್ದೆ. ಅವ್ರ ಬರ್ತಡೇ ಅಂತ ಗೊತ್ತಾಯ್ತು. ಅವ್ರ ಕಚೇರಿಗೆ ಹೋಗಿ ವಿಶ್ ಮಾಡಿದೆ, ಬರ್ತಡೇ ಅಣ್ಣ ಅಂತ ಹೇಳಿ. ಯಾಕಂದ್ರೆ ಅವ್ರ ಮೂರ್ತಿ ಅಣ್ಣ ನನ್ಗೆ ಗುರುಗಳ ಸಮಾನ. ಅದರಿಂದ ನಾನು ಅವ್ರಿಗೆ ವಿಶ್ ಮಾಡಿದೆ. ವಿಶ್ ಮಾಡಿದ ತಕ್ಷಣ ಹೊರಡಕ್ ಹೋದಾಗ ಅಲ್ಲಿ ಡಿ ಗ್ರೂಪ್ ಇವರೆಲ್ಲ ವರ್ಕರ್ಸ್ ಎಲ್ಲರೂ ಬಂದು ಅವರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅವರು ನಾನು ಅಲ್ಲಿದ್ದಿದ್ ನೋಡಿ ನನ್ನನ್ನು ಮೇಡಮ್ ನೀವು ಬನ್ನಿ ಅಂತ ಕರ್ಕೊಂಡು ಹೋದ್ರು. ನನಗೂ ಮೊಗಸಾಲೆಯಲ್ಲಿ ಮಾಡಿರೋದು ಬರ್ತಡೇ ಮಾಡಿರೋದು ನೋಡಿ ನಾನು ಮೊದಲೇ ಸರಿ ನಾನು ನೋಡಿದ್ದು. ಅಫ್ಕೋರ್ಸ್ ಅಲ್ಲಿ ಯಾರು ಮಾಡಿದ್ದು ನಾನು ನೋಡೇ ಇಲ್ಲ. ನನಗೆ ಅದ್ರ ಪರ್ಮಿಷನ್ ತಗೊಂಡಿಲ್ಲ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆಮೇಲೆ ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿನ ಕೆಲಸ ಮಾಡೋ ಅವರೇನೆ ಕೇಕ್ ತಂದು ಬರ್ತಡೇ ಮಾಡಿದ್ದೆ ಹೊರತು ನೋಡಿದಾಗ ಅಲ್ಲಿ ಸೆಲೆಬ್ರೇಷನ್ ಆಗ್ತಿದ್ದು ನಿಮ್ಗೆ ಒಂದು ಡೌಟ್ ಕಾಡ್ಲಿಲ್ವಾ ಅಂತ, ಇಲ್ಲಿ ಮಾಡ್ಬೋದಾ ಹೇಗೆ ಏನು ಅಂತ? ಇಲ್ಲ, ನನಗೆ ಅದ್ರ ಪರ್ಮಿಷನ್ ತಗೊಂಡಿಲ್ಲ ಬಗ್ಗೆ ನಂಗೆ ಏನು ಗೊತ್ತಿಲ್ಲ. ತಗೊಂಡಿರ್ಬೋದು ಅನ್ಕೊಂಡು, ಯಾಕಂತಂದ್ರೆ ಅವರೆಲ್ಲರೂ ಅಲ್ಲೇ ಕೆಲಸ ಮಾಡೋ ಅವರೆಲ್ಲರೂ ಅಲ್ಲಿದ್ದು ಅಲ್ಲೇನೆ ಕೆಲಸ ಮಾಡುವಂತವ್ರು. ಅವ್ರಿಗೆಲ್ಲ ಗೊತ್ತಿರುತ್ತಲ್ವಾ ಇಲ್ಲಿ ಮಾಡ್ಬೇಕು ಮಾಡಬಾರ್ದು ಅದು ಗೊತ್ತಿರುತ್ತೆ. ಆಮೇಲೆ ಮೂರ್ತಿಯನ್ನ ಅಲ್ಲಿನ ಸೆಕ್ರೆಟರಿ ಅವರು, ಅವ್ರಿಗೂ ಗೊತ್ತಿರುತ್ತಲ್ವಾ ಅಲ್ಲಿ ಮಾಡ್ಬೇಕು ಮಾಡಬಾರ್ದು ಅನ್ನೋದು. ಈಗ ನಾನಂತೂ ನೋಡಿಲ್ಲ, ಯಾರು ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿರೋದನ್ನ ನೋಡಿಲ್ಲ. ಇನ್ನು ಅಲ್ಲಿ ಸಿಬ್ಬಂದಿ ಹೊರತಾಗಿ ಅವರ ಬೆಂಬಲಿಗರು ಒಂದಷ್ಟು ಜನ ಬಂದಿದ್ರು ಅನ್ನೋ ಸುದ್ದಿ ಇದೆ, ನೀವೇನಾದ್ರು ಗಮನಿಸಿದ್ರಾ? ತುಂಬಾ ಜನ ಇದ್ರು. ಅಂದ್ರೆ ಅಷ್ಟೇ ಅಲೌಡ್ ಇದೆಯಾ ಒಂದು ಪ್ಲೇಸ್ಗೆ ಅನ್ನೋದು ನಿಮ್ಗೂ ಆಶ್ಚರ್ಯ ಆಗ್ಲಿಲ್ಲ ಅವ್ರನ್ನೆಲ್ಲ ನೋಡಿ ಅಂತ? ನನಗೆ ಆಶ್ಚರ್ಯ ಆಗಿದೆ ಅಂತ ನಿಜ, ಅಲ್ಲಿ ಮಾಡಿದ ಆಶ್ಚರ್ಯ ಆಗಿದೆ ನಿಜ. ನನ್ಗೆ ಆಶ್ಚರ್ಯ ಆಗಿಲ್ಲ ಅಂತ ಹೇಳೋದೇ ಇಲ್ಲ. ಅಲ್ಲಿ ಕೇಕ್ ಎಲ್ಲ ಇಟ್ಬಿಟ್ಟಿದ್ರು, ಇವ್ರು ಕಟ್ ಮಾಡಿದ್ರು ಅಷ್ಟೇ ಮೂರ್ತಿಯನ್ನ ಅಲ್ಲಿ. ಅದು ಬಿಟ್ರೆ ನಾನು ಜೊತೆಲಿ ನನ್ ಬನ್ನಿ ಅಂತ ಕರೆದಿತ್ತು, ನಾನು ಇದ್ದೆ. ಅದರ್ವೈಸ್ ನಾನೇನು ಕೇಕ್ ತಗೊಂಡೋಗಿ ಅಥವಾ ನಾನೇನು ಅವ್ರ ಬರ್ತಡೇ ಆಚರಣೆ ಮಾಡಿದ್ದಿಲ್ಲ. ಅವ್ರ ಬರ್ತಡೇ ಅಂದಾಗ ವಿಶ್ ಮಾಡಿದ್ ನಿಜ, ಅವ್ರು ಕರೆದಾಗ ನಾನು ಅಲ್ಲಿ ಹೋಗಿದ್ ನಿಜ. ಹೌದು, ಯಾಕಂದ್ರೆ ಈಗ ಬೆಂಬಲಿಗರು ಆತರ ಬರೋದ್ರಿಂದ ಈಗ ಇವ್ರು ಮಾಡ್ತಾರೆ, ಈಗ ಮತ್ತೊಂದಿನ ಇನ್ನೊಬ್ರು ಮಾಡ್ತಾರೆ ಅನ್ನೋದು ಅಲ್ಲ. ಡೆಫಿನೆಟ್ ಆಗಿ ಅಲ್ಲಿ ಮಾಡಬಾರ್ದು ಅಂತ ಇವಾಗೆಲ್ಲ ವಾಹಿನಿಗಳಲ್ಲೆಲ್ಲ ಮಾತಾಡಿದ್ಮೇಲೆ ನನಗೆ ಅರಿವಿಗೆ ಬಂತು. ಮತ್ತೆ ಅವ್ರ ಪರ್ಮಿಷನ್ ತಗೊಂಡಿಲ್ಲ ಅನ್ನೋದು ಈಗ ಗೊತ್ತಾಯ್ತು ನನಗೆ. ಐ ಡೋಂಟ್ ನೋ ಅಬೌಟ್ ದಟ್, ರಿಯಲಿ ಐ ಡೋಂಟ್ ನೋ. ಇಟ್ ವಾಸ್ ಅನ್ ಆಕ್ಸಿಡೆಂಟ್, ದೇ ಕಾಲ್ ಮೀ ಅಂಡ್ ಐ ವಾಸ್ ದೇರ್ ಅಷ್ಟೇ. ಅದರ್ವೈಸ್
ನಾನು ಹೋಗಿ ಅವ್ರ ಬರ್ತಡೇ ಆಚರಣೆ ಮಾಡಿರೋದು ಆತರ ನಾನಾಗಲ್ಲ, ಅದು ಇಟ್ ವಾಸ್ ದೇರ್ ಅಷ್ಟೇ. ಈಗ ನನ್ಗೆ ಅದೇ ಅರ್ಥ ಆಗ್ಲಿಲ್ಲ, ನಂಗೆ ಯಾರಾದ್ರೂ ಅವ್ರು ಬರ್ತಡೇ ಅಂದ್ರೆ ನಂಗೆ ಈಗ ಇನ್ ಮುಂದೆ ಅದು ಯೋಚನೆ ಮಾಡ್ತೀನಂತೆ. ಓಕೆ, ಥ್ಯಾಂಕ್ ಯು ತಾರಾ ಅವ್ರೆ ಮಾತನಾಡೋದಕ್ಕೆ. ಓಕೆ, ತಾರಾ ಅವ್ರು ಹೇಳೋ ಪ್ರಕಾರ ಅವ್ರಿಗೆ ಗೊತ್ತಿರ್ಲಿಲ್ವಂತೆ, ಅವರು ಕೂಡ ಭಾಗಿಯಾಗಿದ್ರು. ಅವ್ರಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ರು, ಸೆಲೆಬ್ರೇಷನ್ ಇದೆ ಬನ್ನಿ ಅಂತ. ಆದ್ರೆ ಅವ್ರಿಗೂ ಕೂಡ ಆಶ್ಚರ್ಯ ಆಗಿದೆ ಈ ರೀತಿ. ಇಲ್ಲಿ ಪ್ರಮುಖವಾದಂತಹ ವಿಚಾರ ಏನಂದ್ರೆ ಅವರ ಸಿಬ್ಬಂದಿಯ ಜೊತೆಗೆ ಒಂದಷ್ಟು ಬೆಂಬಲಿಗರು ಕೂಡ ಬಂದಿದ್ರು ಅನ್ನೋದು. ಫಸ್ಟ್ ಆಫ್ ಆಲ್ ಅಲ್ಲಿ ಪರ್ಮಿಷನ್ ಇಲ್ಲ ಮಾಡೋದಕ್ಕೆ, ಆದ್ರೆ ಅದ್ರ ಜೊತೆಗೆ ಬೆಂಬಲಿಗರನ್ನು ಕರ್ಕೊಂಡು ಒಂದು ರೀತಿಯಾಗಿ ಸೆಲೆಬ್ರೇಷನ್ ರೀತಿ ಮಾಡೋದು, ಅದು ಕೂಡ ಆ ಒಂದು ಇದರಲ್ಲಿ. ಓಕೆ, ಬಗ್ಗೆ ಮಾತಾಡೋಕೆ ಎಸ್ ಮೂರ್ತಿ ಅವರೇ ಸ್ವತಃ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೂರ್ತಿ ಅವರೇ. ಸರ್ ನಮಸ್ತೆ. ನಮಸ್ತೆ ಸರ್. ಏನ್ ಸರ್ ಸೆಲೆಬ್ರೇಷನ್ ವಿಧಾನಸಭಾ ಒಂದು ಮೊಗಸಾಲೆ ಎಲ್ಲ ಮಾಡಿದ್ದೀರಿ, ಅಲೋ ಇತ್ತಾ, ಅಲ್ಲಿ ಪರ್ಮಿಷನ್ ಇತ್ತಾ? ಖಂಡಿತ ಇರೋ ವಾಸ್ತವ ಹೇಳ್ತೀನಿ ನೋಡಿ ಸರ್. 17ನೇ ತಾರೀಕು ನಂದು ಜನ್ಮದಿನ. ಹೌದು. ಆನ್ ದಟ್ ಡೇ ನಾನು ಆಫೀಸಲ್ಲಿ ಕೂತಿದ್ದೆ, ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ ಜೊತೆ ಇನ್ನೊಬ್ರು MLC ಕೂಡ ತಾರಾ ಮೇಡಮ್ ಬಂದಿದ್ರು. ಓಕೆ. ಅವ್ರದ್ದು ಯಾವ್ದೋ ಸ್ಯಾಲ್ರಿ ವಿಚಾರಕ್ಕೆ ಚರ್ಚೆ ಮಾಡಕ್ ಬಂದಿದ್ರು. ಅವಾಗ ನಮ್ಮ ಸಚಿವಾಲಯದಲ್ಲಿ ಗ್ರೂಪ್ ಡಿ ನೌಕರರುಗಳು ಸ್ವಚ್ಛತಾ ಕಾರ್ಯ, ಭದ್ರತಾ ಕಾರ್ಯ ಮಾಡ್ತಾರೆ ನಮ್ಮ ಶಾಸನಸಭೆನಲ್ಲಿ. ಓಕೆ. ಅವ್ರು ಬಂದ್ರು ನನ್ನ ಹತ್ರ, ಸರ್ ಇವತ್ತು ನಿಮ್ ಬರ್ತ್ಡೇ, ದಯಮಾಡಿ ನಾವು ಕೇಕ್ ತಂದಿದ್ದೀವಿ, ತಾವು ದಯಮಾಡಿ ಕಟ್ ಮಾಡಿ ನಮ್ ಜೊತೆಗೆ ಒಂದ್ 10 ನಿಮಿಷ ಇದ್ದು ಹೋಗಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ರು. ನಾನು ಅಲ್ಲಿ ಬರ್ಬಾರ್ದಪ್ಪ, ನಾನೆಲ್ಲ ಬರಲ್ಲ ಅಂತ ಹೇಳಿದೆ. ಹಂಗಿದ್ರು ಬಹಳ ಎಮೋಷನಲ್ ಆಗಿ ನನಗೆ ರಿಕ್ವೆಸ್ಟ್ ಮಾಡ್ಬಿಟ್ರು. ಆದ್ರೆ ನಿಮ್ಗೆ ನಾವು ಹೇಳಬೇಕಾಗಿಲ್ಲ, ವಿಧಾನಸೌಧದಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತವ್ರು ನೀವು, ಇದಕ್ಕೆ ಯಾಕೆ ಅವಕಾಶ ಕೊಟ್ರಿ ಅಂತ ಹೇಳ್ತೀನಿ. ಈಗ ಡೇ ಅಂಡ್ ನೈಟ್ ಕೇಳಿ, ನಮ್ಗೆ ವರ್ಕ್ ಪ್ಲೇಸ್, ಮದರ್ ಪ್ಲೇಸ್ ವಿಧಾನಸೌಧ. ಅದನ್ನ ಗೌರವದಿಂದ ನಾನು ಅಲ್ಲಿ 30 ವರ್ಷದಿಂದ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ದೀನಿ ಇವತ್ತು. ಹೌದೌದು, ಗೊತ್ತಿರುವಂತದ್ದು. ತುಂಬಾ ನಾವು ಗೌರವ, ನಾವು ನಮ್ಮ ತಾಯಿಗೆ ಕೊಡೋ ಗೌರವ ಕೊಡ್ತೀವಿ ಅಲ್ಲಿ. ವಿಧಾನಸೌಧದಲ್ಲಿ ಏನಾಗಿದೆ, ಕೊಠಡಿಗಳು ಕೊರತೆ ಇದೆ. ಹೌದು. ಅಲ್ಲಿ ನಮ್ಮ ನೌಕರರುಗಳಿಗೆ ಕೂತ್ಕೊಳ್ಳಕ್ಕೆ ನಿಂತ್ಕೊಳ್ಳಕ್ಕೆ ಯಾವ್ದು ಸ್ಥಳ ಇಲ್ಲ. ಅದೊಂದೇ ಒಂದು ಮೊಗಸಾಲೆ. ನಾವು ರಿಟೈರ್ಮೆಂಟ್ ಪೆನ್ಷನ್ ಅಲ್ಲೇ ಮಾಡಿದ್ದು, ಬೆಳಿಗ್ಗೆ ಹೊತ್ತು ಅವರು ಕೆಲಸ ಮಾಡಿದ್ಮೇಲೆ ಅಲ್ಲೇ ಊಟ ಅಲ್ಲೇ ಮಾಡೋದವ್ರೆಲ್ಲ. ಯಾವತ್ತು ನಾನ್ ಸೆಷನ್ ಪೀರಿಯಡ್ ಅಲ್ಲಿ ನಾನು ಅವ್ರು ಒತ್ತಡಕ್ಕೆ ಹೋದೆ ಬಿಟ್ರೆ ನಿಜವಲ್ಲ ಪಾರ್ಟಿ ಮಾಡಿಲ್ಲ ನಾವು. ಅಲ್ಲ, ಪಾರ್ಟಿ ಅನ್ನೋದಕ್ಕಿಂತ ಅದೊಂದು ಪ್ರೈವೇಟ್ ಇದಾಯ್ತು, ಖಾಸಗಿ ಆಯ್ತು. ಯಾಕಂದ್ರೆ ನೀವೇ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ದಂಗ ಆಯ್ತು. ಈಗ ಬೇರೆಯವ್ರು ನಾಳೆ ಮಾಡಿದ್ರೆ ಪ್ರಶ್ನೆ ಮಾಡ್ತಾರೆ, ಬಿಟ್ಟಿದ್ದೀರಿ, ನಮಗೆ ಯಾಕೆ ಬಿಡೋದಿಲ್ಲ ಅಂತ. ಇಲ್ಲ, ಹಾಗಾಗಿ ನಿಮ್ ಅಭಿಪ್ರಾಯ ಸರಿ ಇದೆ. ಇದು ಶಕ್ತಿ ಸೌಧ ಮತ್ತೆ ಪವಿತ್ರ ಸ್ಥಳ. ಅದು ನಾನು ಅಲ್ಲಿ ಹೋಗ್ಬಾರ್ದಾಗಿತ್ತು. ಆ ನೌಕರರು ನನ್ನ ಜೊತೆ ಇನ್ನು ಬಹಳಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ತಾರಲ್ಲ, ರಾತ್ರಿ ಆಗಲು ದುಡಿತಾರಲ್ಲ ಅಂತ ಹೇಳಿ ಅವ್ರು ಒತ್ತಡಕ್ಕೆ ಹೋದೆ. ಆದ್ರೂ ಅದು ತಪ್ಪು. ಆ ತಪ್ಪು ನಾನು ಒಪ್ಕೊಳ್ತೀನಿ. ಈ ರಾಜ್ಯದ ಜನತೆ ಕ್ಷಮೆ ಕೇಳ್ತೀನಿ ಸರ್. ಅಲ್ಲ, ಇನ್ನೊಂದು ವಿಚಾರ, ನಿಮ್ ಜೊತೆ ಇದ್ದವರೆಲ್ಲ ಸಿಬ್ಬಂದಿನ ಅಥವಾ ನಿಮ್ಮ ಬೆಂಬಲಿಗರು ಏನಾದ್ರು ಇದ್ರ ಅಲ್ಲಿ, ನಿಮ್ಮ ಸಪೋರ್ಟರ್ಸ್ ಸಿಬ್ಬಂದಿಗಳು ಸರ್? ಸುಮ್ಮನೆ ಹಂಗೆಲ್ಲ ನೋಡಿ ಸರ್, ವಿಧಾನಸೌಧದಲ್ಲಿ ಯಾರು ಬರಕ್ಕಾಗಲ್ಲ ಸರ್ ಒಳಗಡೆ ವಿತೌಟ್. ಅಲ್ಲ, ಜಸ್ಟ್ ಒಂದು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದು ಮಾತಿದೆ, ನಿಮ್ಮ ಬೆಂಬಲಿಗರು ಇದ್ರು ಅಂತ, ಅದಕ್ಕಾಗಿ ನಿಮ್ಮ ಹತ್ರನೇ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ. ನಾನು ಸರ್ಕಾರಿ ಅಧಿಕಾರಿ ಸರ್, ನಾನು ರಾಜಕಾರಣಿ ಅಲ್ಲ, ಸೆಲೆಬ್ರಿಟಿ ಅಲ್ಲ. ಹೆಂಗೆ ಯಾಕೆ ಬೆಂಬಲಿಗರು ಅಂತ ವರ್ಡ್ ಯೂಸ್ ಮಾಡ್ತಿರೋ ಗೊತ್ತಿಲ್ಲ. ವಿಧಾನಸೌಧ ಒಳಗಡೆ ವಿತೌಟ್ ID ಕಾರ್ಡ್ ಒಬ್ರು ಒಳಗಡೆ ಬರಕ್ಕಾಗಲ್ಲ. ಅದೇ, ನೀವು ಸೆಲೆಬ್ರೇಷನ್ ಮಾಡೋದ್ರಿಂದ ಇವರು ತಾರಾವನ್ ಬೇರೆ ಕರೆದಿದ್ರಿ ನೋಡಿ ಅಲ್ಲಿ. ನಾನ್ ಕರ್ದಿರ್ಲಿಲ್ಲ. ಅಲ್ಲಿ ನನ್ ರೂಮ್ ನಲ್ಲಿ ಇದ್ದಾಗ ನೌಕರರುಗಳು ಹಿಂಸೆ ಮಾಡಿ ಕರ್ಕೊಂಡು ಹೋದ್ರು. ಆದ್ರೂ ಏನಾದ್ರೂ ಇರ್ಲಿ, ಅದು ಪವಿತ್ರ ಸ್ಥಳ, ಅದು ಮೊಗಸಾಲೆ ಇರ್ಬೋದು. ನಾನು ಹೋಗಿ ತಪ್ಪಾಗಿದೆ. ಈ ರಾಜ್ಯದ ಜನತೆ ಕ್ಷಮೆ ಕೇಳ್ತೀನಪ್ಪ. ಓಕೆ, ಧನ್ಯವಾದ ಮಾತನಾಡೋದಕ್ಕೆ ಎಸ್ ಮೂರ್ತಿ ಅವರೇ. ಸರ್, ಎಸ್ ಮೂರ್ತಿ ಅವ್ರು ಹೇಳೋ ಪ್ರಕಾರ ಅವ್ರ ಬಹಳ ಎಮೋಷನಲ್ ಆಗಿ ಇದು ಮಾಡಿದ್ರು, ಅದಕ್ಕಾಗಿ ನಾನು ಸೆಲೆಬ್ರೇಷನ್ ಮಾಡ್ಕೊಂಡೆ ಅಂತ. ಸೊ ಪ್ರೈವೇಟ್ ಆದಂತ ಪ್ಲೇಸ್ ಖಂಡಿತ ಅಲ್ಲ ಅದು, ಅದಕ್ಕೆ ಆದಂತ ಒಂದು ರೆಸ್ಪೆಕ್ಟ್ ಅನ್ನೋದಿದೆ. ಸೊ ಈ ರೀತಿಯಾಗಿ ಅವರು ಕೂಡ ಒಂದು ಕ್ಲಾರಿಫಿಕೇಶನ್ ಅನ್ನ ನ್ಯೂಸ್ 18ಗೆ ಈಗಷ್ಟೇ ಕೊಟ್ಟಿದ್ದಾರೆ, ಜೊತೆಗೆ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ, ನಾನು ಮಾಡಿರೋ ತಪ್ಪಾಗಿದೆ ಅಂತ. ಎಸ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡ್ತಾ AS ಮೂರ್ತಿ ಅವರು ಕಳೆದ ಒಂದು 30 ವರ್ಷಗಳಿಂದ ಏನು ನಿನ್ನೆ ಮೊನ್ನೆ ಬಂದಂತವರಲ್ಲ, ಹಾಗಾಗಿ ಅವ್ರಿಗೂ ಒಂದು ಜಾಗದ ಅರಿವಿರುತ್ತೆ. ಅವ್ರು ಮಾತನಾಡ್ತಾ ಹೇಳಿದ್ರು, ನನಗೂ ಕೂಡ ನೋವಾಗಿದೆ, ಕ್ಷಮೆ ಕೇಳ್ತೀನಿ. ಸೊ ಅಲ್ಲಿ ಯಾರು ಕೂಡ ಬೆಂಬಲಿಗರು ಬಂದಿರಲಿಲ್ಲ, ಸಿಬ್ಬಂದಿ ಬಹಳ ಒಂದು ಎಮೋಷನಲ್ ಆಗಿ ನನ್ನ ಕರೆದ್ರು, ನಿಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಸರ್ ಅಂತ ನಾನು ಹೋದೆ ಅಂತ. ಸೊ ಏನಾದರೂ ಜನರಿಗೆ ನೋವಾಗಿದ್ರೆ ರಾಜ್ಯದ ಜನತೆಯಲ್ಲಿ ಕ್ಷಮೆಯನ್ನ ಕೂಡ ಕೇಳ್ತೀನಿ ಅಂತ ನ್ಯೂಸ್ 18ನ ಆನ್ ಏರ್ ಅಲ್ಲೇ ಕೇಳ್ಕೊಂಡ್ರು. ಸೊ ಒಬ್ರು ಕ್ಷಮೆಯನ್ನ ಕೇಳಿದ ನಂತರ ಮತ್ತಷ್ಟು ಅದನ್ನು ಕೆದಕೋದು ಅಷ್ಟು ಒಳ್ಳೇದಲ್ಲ ಅಂತ ಕಾಣಿಸುತ್ತೆ. ಸೊ ಅವರಾಗಿ ಹೇಳಿರೋದ್ರಿಂದ, ಜೊತೆಗೆ ಇವರು ಕೂಡ ಮಾತನಾಡಿದರು, ನಮ್ಮ ತಾರಾ ಅನುರಾಧ ಅವರು ಕೂಡ ಪರಿಷತ್ ಸದಸ್ಯರು, ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಅಂತ ನ್ಯೂಸ್ 18 ಕನ್ನಡದ ಮೂಲಕ ಜನರಲ್ಲಿ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ.